ಮುನಿರತ್ನವರೇ ಯಾಕೆ ಟಾರ್ಗೆಟ್ ಆಗಬೇಕು? ಬೇರೆ ಕ್ಷೇತ್ರದಲ್ಲೂ ಕೂಡ ನಡೆಯೇ ಆಗ್ತಾ ಇದೆ, ಎಲ್ಲ ಈ ರೀತಿಯಾದಂಥ ಯಾವುದೇ ಗೊಂದಲ ಆಗಿರಲಿಲ್ಲ. ಮುನಿರತ್ನವರ ಕ್ಷೇತ್ರದಲ್ಲೇ ಯಾಕೆ ಈ ಥರ ಗೊಂದಲ ಆಗ್ತಾ ಇದೆ? ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರ ಇದೆ, ರಾಜ್ಯದಲ್ಲಿ 224 ಕ್ಷೇತ್ರ ಇದೆ. ಈಗ ನಿಮಗೆ ನಾನು ಪ್ರಶ್ನೆ ಕೇಳ್ತೀನಿ, ಸೋತೋಗಿರೋದು 5 ಹೆಸರು ಹೇಳಿ, ಹೇಳಿ 5 ಹೆಸರು. ಸೌಮ್ಯ ರೆಡ್ಡಿ, ಹೇಳಿ. ಗೋವಿಂದರಾಜ್ ನಗರ ಶೆಟ್ಟರು. ಆಮೇಲೆ ಮೊದಲನೇ ಹೆಸರು ಹೇಳಿ, ಮೊದಲನೇ ಹೆಸರು ಹೇಳಿ. ಹಾಂ ಕುಸುಮ ಹನುಮಂತ. ಹಾಂ, ಸೌಮ್ಯ ರೆಡ್ಡಿ XMLA. ನಿಮ್ಗೆ ಎಷ್ಟೊತ್ತಾಯಿತು ಜ್ಞಾಪಕ ಬರೋಕ್ಕೆ? ಕುಸುಮ, DK ರವಿ, ಅವಯಪ್ಪ ಒಬ್ಬರು ಬದುಕಿದ್ರೆ ನಾ ಸಾಕ್ಸ್ಕೊಂಡು ಜೈಲಿಗೆ ಹೋಯ್ತಾ ಇರಲಿಲ್ಲ, ದಲಿತ ದೌರ್ಜನ್ಯ ಕೇಸಲ್ಲೂ ಹೋಯ್ತಾ ಇರಲಿಲ್ಲ. ನನ್ನ ಮೇಲೆ ಕೇಸ್ಗಳು ಹಾಕಿ ಜೈಲಿಗೆ ಹೋಗ್ತಾ ಇರೋದಕ್ಕೆ ಕಾರಣ ಆ DK ರವಿ ಬದುಕಿದ್ರೆ ನನಗೇನಾಗ್ತಾ ಇರಲಿಲ್ಲ. ಆ ಯಪ್ಪ ಸತ್ತಿದ್ದು, ಈ ಡಾಕ್ಟರ್ ಮಂಜುನಾಥ್ ಬಂದಿದ್ದು. ಒಬ್ಬರು ಸತ್ತಿದ್ದು, ಒಬ್ಬರು ಬಂದಿದ್ದು, ಒಬ್ಬರಿಗೆ MLA ಹುಚ್ಚಿಡ್ದಿದ್ದು. ಇವು 3 ಸೇರ್ಕೊಂಡು ನನ್ನ ಮೇಲೆ ದಾಳಿ ಮಾಡ್ತಾ ಇರೋದು. ಈಗ ಇತ್ತೀಚೆಗೆ ನೋಡ್ತಾ ಇದ್ದೀವಲ್ಲ, ಅವಳು ಯಾರೋ ಒಂದು ಹೆಣ್ಮಗಳು ಒಳಗೆ ಕರ್ಕೊಂಡೋಗ್ಬಿಟ್ಟು ಗಂಡನ ಹಳ್ಳಕ್ಕೆ ತಳ್ಬಿಡೋದು ಒಳಗೆ, ಆಮೇಲೆ ಇನ್ನೊಬ್ಳು ಯಾರೋ ಹನಿಮೂನಿಗೆ ಕರ್ಕೊಂಡೋಗಿ ನೇಪಾಳಲ್ಲಿ ಅಲ್ಲೇ ಸಾಯಿಸ್ಬಿಡೋದು, ಅದಾದಮೇಲೆ ಇನ್ನೊಬ್ಳು ಯಾರೋ ಡ್ರಮ್ಮಲ್ಲಿ ಕಾಂಕ್ರೀಟ್ ಹಾಕ್ಬಿಡೋದು. ಇದ್ರ ಮಧ್ಯದಲ್ಲಿ ಇತ್ತೀಚೆಗೆ 3 ಮಕ್ಕಳನ್ನ ಬಿಟ್ಬಿಟ್ಟು ಸಂತು ಸಂತು ಅಂತ ಒಬ್ಳು ಓಡೋಗ್ಬಿಡ್ತಾಳೆ. ಅಂಥ ಒಂದು ದಿನಗಳು ಬಂದಿರೋವಾಗ ಇಲ್ಲೊಂದು ಹೆಣ್ಣಿಗೆ MLA ಹುಚ್ಚಿಡ್ದೈತೆ. ಆ ಹುಚ್ಚಿಡ್ದುಬಿಟ್ಟು MLA ಹಿಂದೆ ನಿಲ್ಲಿಸ್ಬಿಟ್ಟು DK ಶಿವಕುಮಾರ್ ಪಕ್ಕದಲ್ಲಿ ನಿಂತ್ಕೊಂಡು ಪಾದಯಾತ್ರೆ, ಕುಂದುಕೊರತೆ.